ಸಮರ್ಪಿಸುವುದಕ್ಕೋಸ್ಕರವಾಗಿ ಮಾತೆ ಗಂಗಾಂಬಿಕೆಯನ್ನ ಪೂರ್ವಾಭಿಮುಖವಾಗಿ ಸ್ಥಾಪಿಸಿಕೊಂಡು ಮಾತೆ ಗಂಗಾಂಬಿಕೆಯ ಪೂಜಾ ಸಾಮಗ್ರಿಗಳು ಹವೆಯಂತಂದೊಡಿ ನೆಲ್ಲಕ್ಕಿ, ನೆನೆಗಡಲೆ, ಕರೆಚಿಪ್ಪಿನ, ತೆಂಗಿನಕಾಯಿ, ಕೊನೆ ಬಾಳೆಹಣ್ಣುಗಳಿಂದ ದೇವಿಗೆ ಪಂಚಾಮೃತದ ಅಭಿಷೇಕವನ್ನೇ ಸಮರ್ಪಿಸಿ ಇದೇ ಸಮಾರಂಭದಲ್ಲಿ ಪ್ರಪ್ರಥಮವಾಗಿ ಯಾರ ನಾಮವ ಪಾಡಲಿ, ಯಾವ ಮಂತ್ರವ ಜಪಿಸಲೆಂದು ಮನಸ್ಸು ಮತ್ತು ನಾಲಿಗೆ ಹರಿದಾಡುವ ಸಮಯದಲ್ಲಿ ಜಗತ್ತಿಗೆ ಒಡೆಯರಾದಂತ ಭೂಮಿಯೋಳು ಉದ್ಧಾರಕ್ಕಾಗಿ ಒಡೆದು ಮೂಡಿದಂತಹ ಪ್ರಸನ್ನ ರೇಣುಕಾದಿ ಪಂಚಾಚಾರ್ಯರ ಆವರಣಗಳಿಗೆ ವಂದಿಸುತ್ತ ಫಲರೇ ರುದ್ರ, ಅಪ್ಪರೇ ರುದ್ರ ಹಾಗೂ ಜಗತ್ತಿನ ಉದ್ಧಾರಕ್ಕಾಗಿ 5 ಸ್ಥಳಗಳಲ್ಲಿ ನೆಲೆಯೂರಿರುವಂತಹ ಜಗತ್ತಿನ ಒಡೆಯರಾದಂತ ಪಂಚಪೀಠಾಧೀಶ್ವರರ ಅಡಿದಾವರಗಳಿಗೆ ವಂದಿಸುತ್ತ ಹಾಗೂ ಪಂಚಪೀಠಗಳಲ್ಲಿ ಗೋತ್ರ ಪುರುಷನಾಗಿರುವಂತಹ ತಾಯಿ ಭದ್ರಕಾಳಿಯ ಸಮೇತನಾದ ವೀರಭದ್ರನ ಅಡಿದಾವರಗಳಿಗೆ ವಂದಿಸುತ್ತ ಇದೇ ಪೂಜಾ ಕಾರ್ಯಕ್ರಮವನ್ನು ಮಾಡುವ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಮಾಡುವ ಆಡಂಬರದ ಭಕ್ತಿಗೆ ಪರಮಾತ್ಮನ ಹೊಲಿಮೆಯತ್ತಾಗುವುದಯ್ಯ. ಯಾವುದೇ ಕೆಲಸ ಮಾಡಬೇಕಾದರೆ ಪ್ರಥಮವಾಗಿ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಮಾಡುವ ಪೂಜೆ ವ್ಯರ್ಥ ನೋಡ. ಚಿತ್ತ ಇಲ್ಲಿಲ್ಲದೆ ಗುಡಿಯ ಸುತ್ತಿ ಬಂದೊಡೆ ಫಲವೇನು? ಚಿತ್ತ ಇಲ್ಲಿಲ್ಲದೆ ಗುಡಿಯ ಸುತ್ತಿ ಬಂದೊಡೆ ಫಲವೇನು? ಎತ್ತು ಗಾಣವನ್ನು ಸುತ್ತಿ ಬಂದಂತೆ ಮಾತಿನಲ್ಲಿ ಶುದ್ಧವಿಲ್ಲದೆ ಮನದಲ್ಲಿ ಭಕ್ತಿ ಇಲ್ಲದೆ ಆಡಂಬರದ ಭಕ್ತಿಯ ಪರಮಾತ್ಮನು ಎಂದಿಗೂ ಒಪ್ಪಲಾರನು. ಅದಕ್ಕೋಸ್ಕರವಾಗಿ ಮನದಲ್ಲಿ ಇಂತಿ ಹೊರಗುರು ವೀರಭದ್ರನ ಧ್ಯಾನವನ್ನು ಮಾಡುತ್ತಾ ಸಕಲ ಸದ್ಭಕ್ತಾದಿಗಳೇ ಹಾಗೂ ಪುಣ್ಯಗ್ರಾಮದ ಅನುಭವಿಗಳು ಸೇರಿರುವಂತಹ ಆತ್ಮೀಯ ಶರಣು ಮತ್ತು ಶರಣಿಯರಿಗೆ ಪ್ರಪ್ರಥಮವಾಗಿ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಶರಣರಾಳಿದ ನಾಡು, ಶರಣರು ಬೀಡು ಬಿಟ್ಟಂತ ಈ ಪವಿತ್ರವಾದ ಭರತ ಭೂಮಂಡಲದಲ್ಲಿ